ಆಮೇಲೆ 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 ನೆಕ್ಸ್ಟ್ ಡೇ ಬೆಳಗ್ಗೆ ಸಂಡೇ ಫಸ್ಟು ಎದ್ದ ತಕ್ಷಣ ನಾನು ನಮ್ಮ ಯಜಮಾನ್ರ ತಲೆಗೆ ಎಣ್ಣೆ ಹಚ್ಚಬೇಕು ಆ್ಯಂಡ್ ಅವರು ನನ್ನ ತಲೆಗೆ ಎಣ್ಣೆ ಹಚ್ಚಬೇಕು. ಸ್ನಾನ ಮಾಡೋಕೆ ಮುಂಚೆ ಇಡೀ ಮನೆ ಕ್ಲೀನ್ ಮಾಡಬೇಕು. ನಮ್ಮ ಯಜಮಾನ್ರು ಮೇಲ್ಗಡೆ ಜಾರ ಹೊಡೆಯೋದು, ನಾನು ಕೆಳಗಡೆ ಎಲ್ಲ ಕ್ಲೀನ್ ಮಾಡೋದು. ಅದಾದ್ಮೇಲೆ ಟಯರ್ಡ್ ಆಗಿರುತ್ತಲ್ವ, ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋದು. ಆಮೇಲೆ ಆಚೆಯಿಂದ ಪಾರ್ಸೆಲ್ ತಂದು ತಿನ್ಬೇಕು. ಅಂದ್ರೆ ಅವತ್ತು ಕಿಚನ್ ಬಂದು ಅಫ್ಕೋರ್ಸ್ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಅಡುಗೆ ಯಾರೇ ಮಾಡ್ತಾರೆ? ಕಿಚನ್ ಬಂದು. ಆ ಪಾರ್ಸಲ್ ತರ್ತೀವಲ್ಲ, ಆ ಪಾರ್ಸಲ್ಲು ಚಕ್ಕಲ್ ಬಲೆ ಹಾಕೊಂಡು ತಿಂತ ಮಾತಾಡೋ ಖುಷಿ ಇದೆಲ್ಲ ಗೊತ್ತವ್ರೆ, ನಾನು ನಿಮ್ಗೆ ಹೇಗೆ ಹೇಳಿ, ಅದು ಬೇರೆನೇ ಒಂದು ಫೀಲು. ಅಯ್ಯೋ ದೇವ್ರೆ. ನೆಕ್ಸ್ಟ್ ವೀಕೆ ಪ್ರಿಪೇರ್ ಮಾಡೋದು. ಏನೇನು ಬೇಕು ಅಂತ ಒಂದು ಲಿಸ್ಟ್ ಹಾಕೊಳ್ಳೋದು, ಆಚೆ ಹೋಗೋದು, ಮಾರ್ಕೆಟ್ಗೆ ಹೋಗಿ ಎಲ್ಲನೂ ತಗೊಳ್ಳೋದು. ಆಮೇಲೆ ಆಚೆ ಹೋಗಿ ದೋಸೆ ತಿನ್ನೋದು, ಮಸಾಲೆ ದೋಸೆ. ಅದರಲ್ಲೂ ಬೆಣ್ಣೆ ದೋಸೆ ಸಿಗ್ಬಿಟ್ರೆ ಪಾ, ನಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಸ್ವರ್ಗಕ್ಕೆ ಮೂರೇ ಗೇಣ ಅಂತಾರಲ್ಲ ಹಾಗೆ. ಅಯ್ಯೋ, ಅದೆಲ್ಲ ನೆನೆಸ್ಕೊಂಡ್ರೇನೆ ಒಂಥರ ಆಗುತ್ತೆ. ಹೀಗೆ ಜೀವನ ಕಳೆಯುತ್ತೆ. ಮಕ್ಕಳಾಗ್ತಾರೆ, ಮಕ್ಕಳ ಎಜುಕೇಷನ್ನು. ನಾವು ಸೇವಿಂಗ್ಸ್ ಮಾಡಿ ಇಟ್ಟಿರೋದ್ರಲ್ಲಿ ಒಂದು ಚಿಕ್ಕ ಸೈಟ್ ತಗೊಳ್ಳೋದು, ಅದರಲ್ಲಿ ಒಂದು ಪುಟ್ಟ ಮನೆ ಕಟ್ಟೋದು, ಮನೆ ಮುಂದೆ ಫ್ಯಾಮಿಲಿಗೆ ಆಗೋ ಥರದ್ದು ಒಂದು ಚಿಕ್ಕ ಕಾರು. ಅಷ್ಟೇ ಅಲ್ಲ, ಅಂದರೆ ತಿಂಗಳಿಗೆ 2 ಸಲ ಸಿನಿಮಾ ಕರ್ಕೊಂಡು ಹೋಗ್ಬೇಕು. ಇಷ್ಟು ಇದೆಯಲ್ರಿ? ಇನ್ನೂ ಇದೆ. ಸೊ ತಿಂಗಳಿಗೆ 2 ಸಲ ಸಿನಿಮಾ ಕರ್ಕೊಂಡು ಹೋಗ್ಬೇಕು. ವರ್ಷಕ್ಕೆ 2 ಹಾಲಿಡೇ. ಅಂದರೆ ಒಂದು ನಮ್ಮ ಅತ್ತೆ ಮಾವ, ಅಪ್ಪ ಅಮ್ಮ, ಮಕ್ಕಳನ್ನೆಲ್ಲ ಕರ್ಕೊಂಡು ಫ್ಯಾಮಿಲಿ ಟ್ರಿಪ್ಪು, ದೇವ್ರ ದರ್ಶನ ದೇವಸ್ಥಾನಕ್ಕೆ. ಇನ್ನೊಂದು ನಮ್ಮಿಬ್ಬರಿಗಷ್ಟೇ. ನಿಮ್ಗೆ ಗೊತ್ತಾ, ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಅಲ್ಲಿ ನಿಮ್ಮ ಕೈ ಹಿಡ್ಕೊಂಡು ನಾನು ಸೂರ್ಯೋದಯ ನೋಡಬೇಕು, ಸೂರ್ಯಾಸ್ತ ನೋಡಬೇಕು. ಏನು ಮಾತಾಡಬಾರ್ದು, ಯಾವ ಸತ್ತು ಇರಬಾರ್ದು, ಅಲೆಗಳ ಸೌಂಡ್ ಮಾತ್ರ ಕೇಳಿಸ್ಕೊಂಡಿರ್ಬೇಕು. ಅಲ್ಲೇ ಇದ್ಬಿಡ್ಬೇಕು. ಇಲ್ಲ, ನಾವು ತಾಜ್ ಮಹಲ್ಗೂ ಹೋಗ್ಬೇಕು. ನಂಗೆ ತಾಜ್ ಮಹಲ್ ನೋಡ್ಬೇಕು ಗೊತ್ತುವರೆ, ತುಂಬ ಆಸೆ ನಂಗೆ. ಇನ್ನೊಂದು ಇದೆ, ಬಟ್ ಅದನ್ನ ನಾನು ಹೇಳಲ್ಲ. ಪರವಾಗಿಲ್ಲ, ಹೇಳ್ರಿ ಪ್ಲೀಸ್. ಇಲ್ಲ, ಅದರಲ್ಲಿ ಏನಿದೆ ಅದನ್ನ ಹೇಳ್ಬಿಡಿ. ನನಗೆ ಬೈಕ್ ಓಡಿಸ್ಬೇಕು ಅನ್ನೋ ಆಸೆ ಇದೆ. ಬೈಕ್ ಓಡಿಸ್ಬೇಕು ನಾನು. ಬೈಕ್ ಓಡಿಸ್ಬೇಕಂತ ಆಸೆ. ಜೀವ ಬೈಕ್ ಓಡಿಸ್ತಿರ್ಬೇಕಾದ್ರೆ ತುಂಬಾ ಆಸೆ ಆಗ್ತಿತ್ತು ನನಗೆ. ಬಟ್ ಧೈರ್ಯ ಸಲ್ಲಿಲ್ಲ. ಇದೆಲ್ಲ ಮಾಡ್ಬೇಕು.